ಒಂಥರ ಕಾಮುಕ ತರ ಇದೆ. ಇವರು ಹೀರೋಯಿನ್ ಹೋಗಿ ಮಲಗ್ತಿದ್ರು, ನನ್ಗೆ ಅದೇ ಬೇಜಾರಾಗ್ತಿತ್ತು. ನಮ್ಮ ಹೀರೋದು ಚಪ್ಪಲಿ ಕಳೆದೋಗಿದೆ. ಕೇಳ್ರಪ್ಪ ಕೇಳಿ. ಇದೇ ಬರುವ 10 ತಾರೀಕಿಗೆ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ತೆ. ನಾನಿವಾಗಿರೋದು ಮೇಘನಾ ಮೆಸ್ ಅಲ್ಲಿ. ಈ ಮೇಘನಾ ಮೆಸ್ ನಮ್ಮ ಕನ್ನಡ ಚಿತ್ರರಂಗದ ಎಷ್ಟೋ ಜನ ಗಣ್ಯರಿಗೆ ನಾನ್ ವೆಜ್ ಯಾರು ತಿಂತಾರೋ ಅವ್ರಿಗೆಲ್ಲ ಫೇವರೇಟ್ ಪ್ಲೇಸ್ ಇದು. ಇಲ್ಲಿಗೆ ಬಂದು ನಾನು ಏನ್ ಮಾಡ್ತೀನಿ ಯೋಚನೆ ಮಾಡ್ತಾ ಇದೀರಾ? ರೀ, ಇನ್ 2 ದಿನ ನಮ್ ಸಿನಿಮಾ ರಿಲೀಸ್ ಇದೆ, ಆದ್ರೆ ಇಡೀ ಟೀಮು ಆರಾಮಾಗಿ ಊಟ ಮಾಡ್ತಾ ಇದಾರೆ, ಪ್ರಮೋಷನ್ ಮಾಡ್ತಾ ಇಲ್ಲ. ಅಣ್ಣ, ಸಿನಿಮಾ ಪ್ರಮೋಷನ್ ಮಾಡೋದ್ಬಿಟ್ಟು ಇಲ್ಲಿ ಏನ್ ಮಾಡ್ತಾ ಇದೀರಾ ನೀವು? ಅಲ್ಲ, ಪ್ರೊಡ್ಯೂಸರ್ ನಿಮ್ಮನ್ನ ನಂಬ್ಕೊಂಡು ಅಷ್ಟೊಂದು ಕೋಟಿ ಕೋಟಿ ಬಂಡವಾಳ ಹಾಕೊಂಡು ನೀವೇನು ಸಿನಿಮಾ ರೆಡಿ ಮಾಡಿದ್ರಿ, ಫಸ್ಟ್ ಕಾಪಿ ತೆಗೆದ್ರಿ, ಥಿಯೇಟರ್ ಲಿಸ್ಟ್ ಮಾಡಿದ್ರಿ, ಅಷ್ಟೇ ನಿಮ್ ಕೆಲಸ. ಇಡೀ ಟೀಮ್ ನ ಕರ್ಕೊಂಡ್ ಬಂದಿದ್ದೀರಾ. ಇಡೀ ಒಂದ್ ನಿಮಿಷ. ಓ, ನಮ್ ಹೀರೋನು ಇಲ್ಲೇ ಇದಾರೆ, ಹೀರೋಯಿನು ಇಲ್ಲೇ ಇದಾರೆ, ಹೀರೋಯಿನ್ ಅಮ್ಮನೂ ಇಲ್ಲೇ ಇದಾರೆ, ಪೊಲೀಸ್ ಕ್ಯಾರೆಕ್ಟರ್ ಇಲ್ಲೇ ಇದಾರೆ. ಅಲ್ಲ ಸರ್, ಪ್ರಮೋಷನ್ ಮಾಡಲ್ವಾ ನೀವು? ಪ್ರಮೋಷನ್ ಯಾವಾಗ ಮಾಡ್ತೀರಾ? ಮೇಡಮ್, ವೆಜ್ ತಿಂದ್ರೆ ಶಕ್ತಿ ಬರಲ್ಲ, ನಾನ್ ವೆಜ್ ತಿನ್ಬೇಕು, ಮುದ್ದೆ ತಿನ್ಬೇಕು. ಹೌದಾ? ಇರಿ, ಡೈರೆಕ್ಟರ್ ಮಾತಾಡ್ಸ್ ಬರ್ತೀನಿ ರೀ. ಅಣ್ಣ, ಇವಾಗ ಹೇಳಿ, ಏನ್ ಪ್ರಮೋಷನ್ ಏನ್ ಪ್ಲಾನ್ ಮಾಡಿದೀರಾ? ಸಿದ್ದು, ಏನ್ ಗೊತ್ತಾ, ನೀನ್ ಹೇಳ್ದಲ್ಲ ಫಸ್ಟ್ ಮಾತು, ಪ್ರಮೋಷನ್ ಮಾಡೋದ್ ಬಿಟ್ಟು ಇಲ್ಲಿ ಬಂದು ತಿಂತ ಕುಂತಿದೀನಿ. ಮತ್ತೆ ಏನ್ ಮಾಡ್ತೀವಿ ನಾವು? ಇಡೀ ಟೀಮ್ ನ ಕರ್ಕೊಂಡ್ ಬಂದಿರಿ, ನೀವು ಒಬ್ರೇ ಅಲ್ಲ ನೋಡಿ, ಮ್ಯಾನೇಜರು ಇಲ್ಲೇ ಇದಾರೆ, ಪ್ರೊಡ್ಯೂಸರ್ ಇಲ್ಲೇ ಇದಾರೆ. ಕಾರಣ ಇದೆ ಏನಂದ್ರೆ, ನಮ್ದು ಸಿನಿಮಾನೇ ಉಸಿರು, ಸಿನಿಮಾ ಬಿಟ್ಟು ಬೇರೆ ಏನಿಲ್ಲ ನಮ್ದು. ಸೊ ಹಂಗಾಗಿ ಎಲ್ಲೇ ಹೋದ್ರು ಬರೀ ಸಿನಿಮಾ ಬಗ್ಗೆನೇ ಯೋಚನೆ ಮಾಡ್ತೇವೆ. ನಮ್ದು 10ನೇ ತಾರೀಕು ಸಿನಿಮಾ ರಿಲೀಸ್ ಇರೋದ್ರಿ, 2 ದಿನ ಇರೋದು ಇವಾಗ. ಅದಕ್ಕೋಸ್ಕರನೇ ಪ್ರಮೋಟ್ ಮಾಡಕ್ಕೆ ಇಲ್ಲಿ ಬಂದಿರೋದು. ಇಲ್ಲಿಗೆ ಕಾರಣ ಏನ್ ಗೊತ್ತಾ, ಮೇಘನಾ ಮೆಸ್ ಅಂತ ಏನಿದೆ, ತುಂಬಾ ಫೇಮಸ್ ಮೆಸ್ ಇದು. ಇಲ್ಲಿ ನೀನು ಹೊರಗಡೆ ಕ್ರೌಡ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ರೌಡ್ ಇದೆ ಅಂತ. ಸೊ ಇಲ್ಲೂ ಕೂಡ ನಾವು ಪ್ರಮೋಟ್ ಮಾಡಕ್ಕೆ ಬಂದಿರೋದು. ಯಾಕೆ ಅಂದ್ರೆ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಹಿಡಿದು ಅಂಬರೀಶ್ ಆಗ್ಬೋದು, ವಿಷ್ಣುವರ್ಧನ್ ಸರ್ ಆಗ್ಬೋದು, ಪ್ರತಿಯೊಬ್ಬ ಸ್ಟಾರ್ ಗಳು ಕೂಡ ಇಲ್ಲಿಂದ ಊಟ ತರ್ಸ್ಕೊಂಡು ತಿಂತಾ ಇದ್ರು. ಅಂದ್ರೆ ಅಷ್ಟು ಫೇಮಸ್, ರುಚಿಯಾಗಿರುತ್ತೆ, ಇಲ್ಲಿ ಟೇಸ್ಟಿ ಆಗಿರುತ್ತೆ ಮೇಘನಾ ಮೆಸ್ ಅಂತ. ಸೊ ಇಂತ ಹೋಟ್ಲಲ್ಲಿ ನಾವೊಂದು ಪ್ರಮೋಟ್ ಮಾಡಿದ್ರೆ ನಮ್ ಸಿನಿಮಾಗೆ ಒಂದು ಪ್ರಮೋಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಹೀರೋ ಹೀರೋಯಿನ್ ಮತ್ತೆ ನಮ್ಮ ಕೋ ಆರ್ಟಿಸ್ಟ್ ಎಲ್ಲಾರನ್ನೂ ಕರ್ಕೊಂಡ್ ಬಂದು ಇಲ್ಲಿ ಪ್ರಮೋಟ್ ಮಾಡ್ತಾ ಇದೀವಿ. ಸಿನಿಮಾ ಪ್ರಮೋಷನ್ ಆಗ್ಬೇಕಷ್ಟೇ, ಸಿನಿಮಾನೇ ನಮ್ಮ ಹೆಸರಲ್ವಾ. ಹೇಳಪ್ಪ. ಅಲ್ಲ, ಓಕೆ, ಇದೊಂದು ಒಳ್ಳೆ ಪಾಯಿಂಟ್ ನೀವು ಹೇಳಿದ್ ಇವಾಗ. ಆದ್ರೆ ಇದನ್ನ ಬಿಟ್ಟು ಬೇರೆ ಏನೇನ್ ಮಾಡ್ತಿದ್ದೀರಾ? ಪ್ರಮೋಷನಲ್ ಆಕ್ಟಿವಿಟೀಸ್ ನಮ್ಗೆ ಅಷ್ಟ ಕಾಣಿಸ್ತಾ ಇಲ್ಲ, ಏನ್ ಮಾಡ್ತಿದ್ದೀರಾ? ಪ್ರಮೋಷನ್ ಅಲ್ಲಿ ಆನ್ಲೈನ್ ಪ್ರಮೋಷನ್ ಎಲ್ಲ ಮಾಡ್ತಾ ಇದೀವಿ. ಓಕೆ. ಇನ್ನೊಂದು ಬಸ್ಸು ಇಡೀ BMTC ಬಸ್ಗಳಿಗೆ ಒಂದೊಂದು ಬಸ್ಗೂ ಪಾಂಪ್ಲೆಟ್ ಕೊಟ್ಟು ಎಲ್ಲಾ ಪ್ರೇಕ್ಷಕರನ್ನು ಬನ್ನಿ ನಮ್ ಥಿಯೇಟರ್ಗೆ ಅಂತ ಕರಿತಾ ಇದೀವಿ. ರೈಲ್ವೆ ಸ್ಟೇಷನ್ ಟ್ರೈನ್ ಕೂಡ ಹೋಗಿ ಪ್ರತಿಯೊಬ್ಬರಿಗೂ ಟ್ರೈನ್ ಎಲ್ಲ ಮೈಸೂರು ಟು ಬೆಂಗಳೂರು ಹೋಗೋರ್ಗೆ ಪ್ಯಾಸೆಂಜರ್ಸ್ಗೆಲ್ಲ ಪಾಂಪ್ಲೆಟ್ ಕೊಟ್ಟು ಬನ್ನಿ ಥಿಯೇಟರ್ಗೆ ಅಂತ ಇನ್ವೈಟ್ ಮಾಡಿದೀವಿ. ಅದಲ್ಲದೆ ಇವತ್ತು ನಮ್ಮ ಹೀರೋ ಹೀರೋಯಿನ್ ಬೆಂಗಳೂರಲ್ಲಿ ಮನೆಗಳಿಗೆ ಹೋಗಿ ಪಾಂಪ್ಲೆಟ್ ಕೊಟ್ಟು ಬನ್ನಿ ಥಿಯೇಟರ್ಗೆ ಅಂತ ಇನ್ವೈಟ್ ಮಾಡ್ತಾ ಇದಾರೆ. ಇವತ್ತು ಹೀರೋ ಹೀರೋಯಿನ್ ಮಾಡ್ತಿದಾರಾ? ಇವತ್ತು ಹೀರೋ ಹೀರೋಯಿನ್ ಮಾಡ್ತಾ ಇದ್ದಾರೆ. ಸೂಪರ್. ಇದು ಬೇಕಾಗಿರೋ ಹೀರೋ ಹೀರೋಯಿನ್ ಮುಂದೆ ನಿಂತ್ಕೊಂಡು ಪ್ರಮೋಟ್ ಮಾಡ್ಬೇಕು. ಹೌದು, ನಮ್ಮ ಹೀರೋ ಹೀರೋಯಿನ್ ಇದು ಬೇಕಾಗಿರೋ ಸಿನಿಮಾ ಇದು 100% ಅವರು ಎಲ್ಲಾ ಕಡೆ ಮಾಡ್ತಾ ಇದಾರೆ. ಇಷ್ಟೆಲ್ಲ ಪ್ರಮೋಷನ್ ಇದೆ, ನಾವು ಸುಮ್ನೆ ಅಂತೂ ಇರಲ್ಲ. ಈಗ ಇನ್ನೊಂದು ಪ್ರಮೋಷನ್ ಇನ್ನೊಂದಿದೆ ನಮ್ದು ಹಳ್ಳಿ ಕಡೆ. ಒಂದು ಈ ಪಂಚಾಯತಿ ಕರಿಬೇಕು ಅಂದ್ರೆ ಹಿಂದಿನ ದಿನ ರಾತ್ರಿ ತಮಟೆ ತಗೊಂಡು ಎಲ್ಲ ಕೂಗ್ತಾರೆ. ಕೇಳ್ರಪ್ಪ ಕೇಳಿ, ಸೂಪರ್. ಒಂದು ಪಂಚಾಯತಿ ಇದೆ, ಎಲ್ಲಾರು ಬರಬೇಕು, ಅವರೆಲ್ಲ ಸೇರ್ಬೇಕು ಅಂತ ತಮಟೆ. ಅದೇ ರೀತಿ ನಮ್ಮೂರಲ್ಲಿ ಕೂಡ ಇವತ್ತು ಒಂದು ಅನೌನ್ಸ್ ಮಾಡ್ತಾವ್ರೆ. ಏನ್ ಗೊತ್ತಾ, ಕೇಳ್ರಪ್ಪ ಕೇಳಿ, ನಮ್ಮೂರಿನ ಹುಡುಗ ಡೈರೆಕ್ಷನ್ ಮಾಡಿರೋಂತ ಸಿನಿಮಾ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಎಲ್ಲಾರು ಬನ್ನಿ ಅಂತ ಕೂಗ್ತಾ ಇದಾರೆ. ಅದಕ್ಕಿಂತ ಪ್ರಮೋಟ್ ಬೇಕಾ? ಆಮೇಲೆ ಇನ್ನೊಂದು, ನಿಮ್ದು ಇದು 2ನೇ ಸಿನಿಮಾ, ಖುಷಿ. ನಮ್ಮ ಹಳ್ಳಿ ಜನಕ್ಕೆ ಅದೇ ಖುಷಿ ಅಲ್ವಾ? ನಮ್ಮ ಹಳ್ಳಿ ಹುಡುಗ, ಇಲ್ಲಿಂದ ನಾನು ಇಲ್ಲಿ ಬೆಳೆದವನು, ಇವತ್ತು 2 ಸಿನಿಮಾ ಡೈರೆಕ್ಷನ್ ಮಾಡಿದಾನೆ ಅಂತ ಖುಷಿ ಅಲ್ವಾ? ಸೊ ಹಳ್ಳಿ ಕಡೆ ಇದೆಲ್ಲ ಸೆಲೆಬ್ರೇಷನ್. ನಿಜ. ಸೊ ಹಂಗಾಗಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಕರ್ನಾಟಕ ಪ್ರತಿಯೊಬ್ಬರು ನಮ್ ಸಿನಿಮಾ ನೋಡ್ತಾರೆ ಅನ್ನೋ ಇದಿದೆ. ಈಗ ನಾವ್ ಈಗೇನ್ ಹೇಳಿದೀವಲ್ಲ, ಅದನ್ನ ನಮ್ಮ ಹೀರೋ ಹೀರೋಯಿನ್ ಕೈಲಿ ಹೇಳ್ಸು, ನಮ್ಮ ಹಳ್ಳಿಲಿ ಯಾವ ರೀತಿ ಕೂಗ್ತಾರೆ ಅದನ್ನ ಹೇಳಿಸ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ಪ್ರಶ್ನೆ ಇದೆ ನನಗೆ. ಜನ ಈ ಸಿನಿಮಾ ಯಾಕೆ ನೋಡ್ಬೇಕು? ಒಬ್ಬ ಡೈರೆಕ್ಟರ್ ಆಗಿ ನೀವು ಜನ ಯಾಕೆ ಬಂದು ಈ ಸಿನಿಮಾ ನೋಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಕಾರಣ ಇದೆ. ಏನು ಅಂದ್ರೆ ಇದು ಒಂದು ಮೆಸೇಜ್ ಇರುವಂತ, ಒಳ್ಳೆ ಮೆಸೇಜ್ ಇರುವಂತ ಸಿನಿಮಾ. ಹೆಣ್ಣನ್ನು ಗೌರವಿಸಿ, ಹೆಣ್ಣನ್ನು ರಕ್ಷಿಸಿ. ಒಂದು ಹೆಣ್ಣು ಪ್ರತಿಯೊಬ್ಬರು ಜೀವನದಲ್ಲೂ ಮುಖ್ಯವಾಗಿ, ಅಂದ್ರೆ ತಾಯಿ ಆಗ್ಬೋದು, ತಂಗಿ ಆಗ್ಬೋದು, ಹೆಂಡತಿ ಆಗ್ಬೋದು, ಮಗಳಾಗ್ಬೋದು, ಈ 4 ಹಂತದಂದು ಒಂದು ಗಂಡಿಗೆ ತುಂಬಾ ಇಂಪಾರ್ಟೆಂಟ್ ಕೊಡುವಂತ ಒಂದು ಹೆಣ್ಣು ದೇವತೆ ಅಂತ ಹೇಳ್ಬೋದು ನಾವು. ಅಂತ ಹೆಣ್ಣನ್ನ ನಾವು ರಕ್ಷಣೆ ಮಾಡ್ಲೇಬೇಕು. ಅಂತ ಹೆಣ್ಣಿಗೆ ನಾವು ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ ಏನೇನ್ ಪ್ರಾಬ್ಲಮ್ ಗಳಾಗುತ್ತೆ ಸುತ್ತಮುತ್ತ ಅನ್ನೋದನ್ನ ಈ ಸಿನಿಮಾ ಮೂಲಕ ಹೇಳಕ್ ಹೊರಟಿದೀವಿ. ಸೊ ಹಂಗಾಗಿ ಈಗ
ಒಂದು ಹೆಣ್ಣು ಪ್ರತಿಯೊಬ್ಬರಿಗೂ ಮುಖ್ಯ ಆಗಿರೋದ್ರಿಂದ ಸೊ ಪ್ರತಿಯೊಬ್ರು ಸಿನಿಮಾ ನೋಡೇ ನೋಡ್ತಾರೆ. ಅದು ದೊಡ್ಡ ಸ್ಟಾರ್ ಗಳಾಗ್ಬೋದು, ದೊಡ್ಡ ಮಂತ್ರಿ ಆಗ್ಬೋದು, ನಮ್ ಪ್ರಧಾನ ಮಂತ್ರಿ ಆಗ್ಬೋದು, ಪ್ರತಿಯೊಬ್ಬರು ಯಾವ್ದೇ ರಾಜಕೀಯ ವ್ಯಕ್ತಿ ಆಗ್ಬೋದು, ಎಲ್ಲರಿಗೂ ತಾಯಿ ಅನ್ನೋದು ಇದ್ದೇ ಇರ್ತಾರೆ, ತಂಗಿ ಅನ್ನೋದು ಇದ್ದೇ ಇರ್ತಾರೆ, ಮತ್ತೆ ಮಡದಿ ಅನ್ನೋರು ಇದ್ದೇ ಇರ್ತಾರೆ, ಮಗಳೇ ಇರ್ತಾರೆ. ಸೊ ಎಲ್ಲರಿಗೂ ಪ್ರತಿ ಒಂದು ಜೀವಕ್ಕೂ ಹೆಣ್ಣು ಮುಖ್ಯವಾಗಿರೋದ್ರಿಂದ ಈ ಹೆಣ್ಣಿಗೆ ಸಂಬಂಧಪಟ್ಟಿರೋ ಕಥೆ ಆಗಿರೋದ್ರಿಂದ ಹೆಣ್ಣು ಇದು ಪ್ರತಿಯೊಬ್ರು ನೋಡ್ಲೇಬೇಕಾಗಿರೋಂತ ಸಿನಿಮಾ ಇದು. ನೈಸ್. ಇವಾಗ ಹೀರೋ ಹೀರೋಯಿನ್ ಮಾತಾಡಿಸ್ತೀನಿ, ನೀವು ಹೇಳಿದ್ರೆ ಗೊತ್ತಾ ಡೈಲಾಗ್, ಅವ್ರ ಕೈಲಿ ಕೇಳಿಸ್ತೀನಿ, ಹೇಗೆ ಹೇಳ್ತಾರೆ ನೋಡೋಣ. ಸರ್, ಈಗ ನಮ್ ಡೈರೆಕ್ಟರ್ ಹೇಳಿದ್ರು, ಅವರು ಅವ್ರೂರಲ್ಲಿ ಹಳ್ಳಿಗಳ ಕಡೆ ಅದು ಪಂಚಾಯತಿ ಎಲ್ಲ ಕರಿಬೇಕು ಅಂತಂದ್ರೆ ಅದು ಜನಗಳನ್ನ ಕೂಗ್ತಾರೆ ಗೊತ್ತಾ, ಕೇಳ್ರಪ್ಪೋ ಕೇಳಿ ಅಂತ. ಆ ವರ್ಷನ್ ಅಲ್ಲಿ ಅವ್ರ ಊರಲ್ಲಿ ಪ್ರಮೋಷನ್ ಮಾಡಿಸ್ತಾ ಇದೀನಿ ಅಂತ ಹೇಳಿದ್ರು. ಈಗ ಡೈರೆಕ್ಟ್ ನಿಮ್ಗೆ ಹೀರೋ ಮತ್ತೆ ಹೀರೋಯಿನ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಅದನ್ನ ನೀವಿಬ್ರು ನಮ್ಮ ಸಿನಿಮಾ ಹೇಗ್ ಪ್ರಮೋಟ್ ಮಾಡ್ತೀರಾ, ಕೇಳ್ರಪ್ಪೋ ಕೇಳಿ ಅಂತ ಕೂಗ್ಬಿಟ್ಟು ಹೆಂಗ್ ಪ್ರಮೋಟ್ ಮಾಡ್ತೀರಾ ಅಂತ ನಮ್ಮ ಡೈರೆಕ್ಟರ್ ನಿಮ್ಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಇವಾಗ ನೀವು ಅದನ್ನ ಮಾಡ್ಬೇಕು. ಅದೇನಂದ್ರೆ ಡೈರೆಕ್ಟರ್ಸ್ ಮಾಡಿದಲ್ಲ, ಡೈರೆಕ್ಟರ್ಸ್ ಊರವ್ರು ಮಾಡಿದ್ದು, ನನ್ನೂರಲ್ಲಿ ಮಾಡ್ಲಿಕ್ಕೆ ತಮಟೆ ಇಲ್ಲ ಅಂತ. ಅಲ್ಲ, ನಿಮ್ಮೂರಲ್ಲಿ ಬೇಡ, ನಿಮ್ಮೂರಲ್ಲಿ ಬೇಡ, ನಮ್ಗೆ ಇಲ್ಲಿಂದಾನೆ ನಮ್ ಯೂಟ್ಯೂಬ್ ಚಾನಲ್ ಅಲ್ಲೇ ಪ್ರಮೋಟ್ ಮಾಡೋಣ. ಡೆಫಿನೆಟ್ಲಿ. ಒಂದ್ ನಿಮಿಷ ಮೈಕ್ ಮೇಡಪ್ ಕೊಟ್ಬಿಡ್ತೀನಿ. ಕೈಯಲ್ಲಿ ಈಗ ನೀವಿಬ್ರು ಸೇರ್ಕೊಂಡು ಅದು ಕೇಳ್ರಪ್ಪ ಕೇಳಿನ ಹೇಗೆ ಪ್ರಮೋಟ್ ಮಾಡ್ತಾರೆ ಹೇಳಿ ನನಗೆ. ಇಲ್ಲಿ ನೋಡಿ, ಕೇಳ್ರಪ್ಪ ಕೇಳಿ ನಮ್ಮ ಬ್ಯೂಟಿ ಚಿತ್ರ ಇದೇ ಬರುವ 10 ತಾರೀಕಿಗೆ ಸ್ಲ್ಯಾಂಗ್ ಬಂದ್ಬಿಡ್ತು ಅವ್ರದ್ದು. ಕೇಳ್ರಪ್ಪ ಕೇಳಿ ಇದೇ ಬರುವ 10 ತಾರೀಕಿಗೆ ನಮ್ಮ ಬ್ಯೂಟಿ ಸಿನಿಮಾದ ನಿಮ್ಮೆಲ್ಲ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ನೀವು ಬಂದು ನೋಡ್ಬೇಕಾಗಿ ವಿನಂತಿ. ಎಲ್ರು ಬರ್ತಾ ಇದ್ದೀರಾ? ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ. ತಮಟೆ ಆಚೆ ತರಿಸ್ತೀವಿ, ಇದು ಮುಗಿಸ್ಕೊಂಡು ಹೋಗಾದ್ಮೇಲೆ ತರ್ಸಿ ಮತ್ತೆ ರೆಡಿ. ಚೆನ್ನಾಗ್ ಮಾಡಿದ್ರಪ್ಪ ನಮ್ಮ ಹೀರೋಯಿನ್. ಆಕ್ಚುಲಿ ನೀವು ಊಟ ಮಾಡಿದ್ರ ಹೇಳಿ, ಊಟ ಮಾಡಿದ್ರ ನಾವು ಸಖತ್ತಾಗಿದೆ. ಒಂದ್ ನಿಮಿಷ ಮೈಕ್ ಬಿಡಿ. ಅಲ್ಲ, ಇವಾಗ ನನಗೆ ಊಟ ಮಾಡಿದ್ರ ಅಂತ ಕೇಳ್ತಾ ಇದಾರೆ, ಇಡೀ ಟೀಮು ನನ್ನ ಬಿಟ್ಟು ಬಂದು ಊಟ ಮಾಡ್ತಾ ಇದಾರೆ. ನಾನು ಥಿಯೇಟರ್ ಹತ್ರ ಕಾಯ್ತಾ ಇದೀನಿ, ಬರ್ತಾರೆ ಅಂತ ಯಾರು ಇಲ್ಲ. ಇವಾಗ ಕೇಳ್ತೀರಿ ಊಟ ಮಾಡಿದ್ರ ಅಂತ. ಊಟ ಮಾಡಿ ಬನ್ನಿ ಅಂತ ಕರಿತಾ ಇಲ್ಲ, ಊಟ ಮಾಡಿದ್ರ ಅಂತ ಕೇಳ್ತಾ ಇದಾರೆ. ನಾನ್ ಸ್ವಲ್ಪ ಲೇಟ್ ಆಯ್ತಲ್ಲ, ಬಂದಿದ್ದೀವಿ ಊಟ ಮಾಡಕ್ಕೆ. ಅವ್ರಿಗೆ ಮಾತ್ರ ಎನರ್ಜಿ ಬೇಕು, ನಮ್ಗೆ ಎನರ್ಜಿ ಬೇಡ. ಪ್ರಮೋಟ್ ಮಾಡ್ತಿರೋ ನಾವು ಆರಾಮಾಗಿ ಕೂತಿದ್ರೆ ಅವ್ರಿಗೆ ಎನರ್ಜಿ ಬೇಕಂತೆ. ನೀವು ಊಟ ಮಾಡಿ, ನಾವು ನೆಕ್ಸ್ಟ್ ಪಂಕ್ತಿಗೆ ನೀವು ಬಂದು ಊಟ ಮಾಡಿ, ನಾವು ನಿಮ್ದು ಇಂಟರ್ವ್ಯೂ ತಗೋತೀವಿ. ಈಗ ಏನಂತಂದ್ರೆ ನಾವು ಈಗ ಶೂಟಿಂಗ್ ಎಲ್ಲ ಮಾಡಿದ್ವಿ ಅಲ್ವಾ, ಇಲ್ಲಿ ಔಟ್ಡೋರ್ ಎಲ್ಲ ಹೋಗಿದ್ವಿ, 3-4 ಡೇಸ್ ಔಟ್ಡೋರ್ ಹೋಗಿದ್ವಿ. ಸೊ ಅಲ್ಲೆಲ್ಲ ಶೂಟ್ ಮಾಡಿದ್ವಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಲ್ಲೆಲ್ಲ? ಮೇಲುಕೋಟೆಲ್ ಹೋಗಿದ್ವಿ, ಮೇಲುಕೋಟೆ ಪುಳಿಯೋಗರೆ ತಿಂದ್ವಿ, ಸಕ್ಕತ್ತಾಗಿತ್ತು. ಬಟ್ ಏನಂದ್ರೆ ಅವತ್ತು ಸಾಂಗ್ ಶೂಟ್ ಇದ್ರಿಂದ ನಾನು ಹೊಟ್ಟೆ ತುಂಬಾ ತಿನ್ನಕ್ ಆಗ್ಲಿಲ್ಲ, ಹೊಟ್ಟೆ ಕಾಣುತ್ತೆ ಅಂತ. ಎಸ್, ತ್ಯಾಗ ಮಾಡಿದ್ದಾರೆ ಸಾಂಗ್ಗೋಸ್ಕರ, ಹೊಟ್ಟೆ ತುಂಬ ಊಟ ಮಾಡಿದ್ರೆ ತ್ಯಾಗ ಮಾಡಿದೀನಿ, ಕರೆಕ್ಟ್. ಸೊ ಇವಾಗ ನಾನು ಹೊಟ್ಟೆ ತುಂಬಾ ತಿನ್ಲೇಬೇಕು ಅಂತ ಬಂದಿದ್ದೀನಿ, ತಿಂತಾ ಇದ್ದೀನಿ. ಅದೇ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿತ್ತು. ಹಾ, ಒಂದು ಹೊಸ ಲೊಕೇಶನ್ ಎಲ್ಲ ನಾವು ಶೂಟ್ ಮಾಡಿದ್ವಿ, ಸಕ್ಕತ್ತಾಗಿತ್ತು. ಆ ಪ್ಲೇಸ್ ನ ಯಾರು ನೋಡಿಲ್ಲ ಅಂತಂದ್ರೆ ಆ ಪ್ಲೇಸ್ ಯಾವ್ದು ಅಂತ ನಾವು ಮೆನ್ಷನ್ ಮಾಡ್ತೀವಿ. ಯಾವ್ದು ಹೇಳಿ? ಮೂಡಗಲ್ಲ, ಬಿಳಿಕಲ್ ತೀರ್ಥ. ಬೆಳಿಕಲ್ ತೀರ್ಥ ಅಂತ ಸಕ್ಕತ್ತಾಗಿದೆ ಫಾಲ್ಸ್. ಸೊ ವ್ಯೂ ಪಾಯಿಂಟ್ಸ್ ಇದೆ, ಹೋಗಿ ನೋಡಿ. ನಮ್ಮ ಲೊಕೇಶನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಸಿನಿಮಾದಲ್ಲಿ. ನಾವಂತೂ ಸಖತ್ ಮಜಾ ಮಾಡ್ಕೊಂಡ್ ಮಾಡಿದೀವಿ ಸಿನಿಮಾನ. ನೀವು ಎಲ್ಲ ಥಿಯೇಟರ್ ಬಂದ್ರೆ ನಾವ್ ಹೆಂಗ್ ಮಜಾ ಮಾಡ್ಕೊಂಡ್ ಮಾಡಿದೀವಿ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಆಕ್ಚುಲಿ ನಾನ್ ಹೇಳ್ಬೇಕು ಎಕ್ಸ್ಪೀರಿಯನ್ಸ್ ಲೊಕೇಶನ್ ಬಗ್ಗೆ. ನನ್ನ ಸ್ಟಾರ್ಟಿಂಗ್ ಸೀನ್ ಹೆಂಗಿತ್ತು ಅಂದ್ರೆ, ಇಂಟ್ರೊಡಕ್ಷನ್ ಸೀನು ಬೆಳಕು ತೀರ್ಥದಲ್ಲಿ. ಸಾರಿ, ಎಷ್ಟು ಚೆನ್ನಾಗಿದೆ ಆ ಪ್ಲೇಸ್ ಅಂದ್ರೆ ಅಷ್ಟೇ ಅದ್ಭುತವಾಗಿ ನಮ್ಮ ಕ್ಯಾಮರಾದಲ್ಲೂ ಅದು ಸೆರೆಯಾಗಿದೆ. ನನ್ನ ಇಂಟ್ರೊಡಕ್ಷನ್ ಸೀನು ಅಲ್ಲೇ ಇರೋದು. ಸೊ ನೀವೆಲ್ಲ ಸೀನನ್ನು ಮಿಸ್ ಮಾಡಬಾರ್ದು, ಅಲ್ಲಿ ಬರಬೇಕು. ಅದಲ್ಲದೆ ನಾವು ಶಿರ್ಸಿ, ಕುಮಟಾ ಆಚೆ ಸೈಡ್ ಎಲ್ಲ ಬೀಚಸ್ ಅಲ್ಲಿ ಶೂಟ್ಸ್ ಮಾಡಿದ್ದೇವೆ. ಇನ್ನೊಂದು ಮೇಲುಕೋಟೆ, ಎಂತೆಂತ ಆಕ್ಟರ್ಸ್ ಎಲ್ಲ ಅಲ್ಲಿ ಶೂಟ್ ಮಾಡಿದ್ದಾರೆ. ಅಲ್ಲಿ ನಮಗೂ ಒಂದು ಚಾನ್ಸ್ ಸಿಕ್ಕಿದೆ ಅನ್ನೋದೊಂದು ನಮ್ ಭಾಗ್ಯ ಅಷ್ಟೇ. ಆಮೇಲೆ ಇನ್ನೊಂದು ಸರ್, ಹೌದು, ನಾವು ಬೀಚ್ ಅಂದಿದ ತಕ್ಷಣ ನಂಗೆ ನೆನಪಾಯ್ತು, ನಾನು ಅಲ್ಲಿ ಬಿದ್ದಿದ್ದೀನಿ ಗೊತ್ತಾ, ಬಂಡೆ ಮೇಲೆ ಜಾರಿ ಬಿದ್ದು ಏಟ್ ಮಾಡ್ಕೊಂಡು ಬಿದ್ದಿದ್ದಾರೆ. ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಿದ್ದಿದ್ದಾರೆ, ಅದಾದ್ಮೇಲೆ ನಾನ್ ಬಿದ್ದಿದ್ದೀನಿ. ಹೀರೋದು ಚಪ್ಪಲಿ ಕಳೆದೋಗಿದೆ. ಚಪ್ಪಲಿ ಕಳೆದೋಗಿದೆ. ಸಾಕಷ್ಟು ಫನಿ ಮೂಮೆಂಟ್ಸ್ ಇತ್ತು. ಗಿಳಿ ಡ್ರೆಸ್ ಹಾಕೊಂಡು ನಾವು ಮಳೆಯಲ್ಲಿ, ರಿಯಲ್ ಮಳೆಯಲ್ಲಿ ನಾವು ಶೂಟ್ ಮಾಡಿದ್ವಿ. ಸೊ ತುಂಬಾ ಸಕ್ಕತ್ತಾಗಿತ್ತು. ಏಟುನು ಹಂಗೆ ಆಗಿದೆ ಬಿಡಿ. ಏಟು ಹಂಗೆ ಆಗಿದೆ, ಹಂಗೆ ರಿಸಲ್ಟ್ ಸಿಗುತ್ತೆ.
ಫ್ರೈಡೆ ಫುಲ್ ಟ್ಯಾನ್ ಆಗಿ ನನ್ಗೆ ಇಲ್ಲಿ 3-4 ಹಾಕಿದ್ದು ಮಾತ್ರ ವೈಟ್ ಇತ್ತು, ಮತ್ತೆಲ್ಲ ಟ್ಯಾನ್ ಆಗಿತ್ತು. ಆಮೇಲೆ ಇನ್ನೊಂದು ಸರ್, ನೀವು ತುಳುವಲ್ಲೆಲ್ಲ ಮಾಡಿದೀರಾ, ಬಟ್ ಕನ್ನಡಕ್ಕೆ ಇದು ನಿಮ್ಮ ಮೊದಲನೇ ಸಿನಿಮಾ. ಸೊ ನಿಮ್ಗೆ ಏನ್ ಅನಿಸ್ತದೆ, ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಅಷ್ಟೇ ನರ್ವಸ್ನೆಸ್ ಇದೆ ನನಗೆ. ಅದೇ ಈಗ ನಾಡ್ದು 10 ತಾರೀಕಿಗೆ ರಿಲೀಸ್ ಆದ್ಮೇಲೆ ನೋಡ್ಬೇಕು ಜನಗಳ ರೆಸ್ಪಾನ್ಸ್ ಹೆಂಗಿದೆ ಅಂತ. ಸೋಫಾರ್ ಟ್ರೈಲರ್ ಆಗ್ಲಿ, ಸಾಂಗ್ ಆಗ್ಲಿ, ಟೀಸರ್ ಆಗ್ಲಿ ಎಲ್ಲದನ್ನು ನೋಡಿ ಜನಗಳು ಅತ್ಯಂತ ಒಳ್ಳೆಯ ಒಪಿನಿಯನ್ ತಿಳಿಸಿದ್ದಾರೆ. ಓಕೆ, Oh. ಸೊ ಅದೇ ಒಪಿನಿಯನ್ ಕ್ಯಾರಿ ಆಗುತ್ತೆ ಅಂತ ನನ್ನೊಂದು ಎಕ್ಸ್ಪೆಕ್ಟೇಷನ್. ಪಾಪ ಅವ್ರ ಮುಂದೆ ನಾನ್ ವೆಜ್ ಇಟ್ಬಿಟ್ಟು ಮಾತಾಡ್ತಿದ್ದೀರಲ್ಲ, ಅಲ್ಲ ನನ್ನ ಬಿಟ್ಟು ನೀವು ತಿಂತಾ ಇದ್ದೀರಲ್ಲ ಅದಕ್ಕೆ. ಅವ್ರನ್ನ ಬಿಟ್ಟು ತಿಂತಿದ್ದೀರಲ್ಲ ಅದಕ್ಕೆ. ನಿಜವಾಗ್ಲೂ ಹೇಳ್ತೀನಿ, ಊಟ ಚೆನ್ನಾಗಿದೆ. ಹೌದಾ? ನೈಸ್. ಕೊಡಿ ಇವಾಗ. ಗೈಸ್, ಇವಾಗ ನಮ್ಮ ಸಿನಿಮಾದಲ್ಲಿ ಇವರು ಹೀರೋಯಿನ್ಗೆ ಸಿನಿಮಾದಲ್ಲೂ ಅಮ್ಮ, ರಿಯಲ್ ಆಗು ಅಮ್ಮ. ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ ಮೇಡಮ್. ಈಗ ನೀವು ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯವಾಗಿರೋ ಪಾತ್ರ ಮಾಡಿದೀರಾ. ಸೊ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನಮ್ದೆಲ್ಲ ಶೂಟಿಂಗ್ ಇದ್ದಿದ್ದು ಬೆಂಗಳೂರಲ್ಲಿ, ಗುಂಡಪ್ಪ ಫಾರ್ಮ್ ಹೌಸ್ ಅಲ್ಲಿ ಎಲ್ಲ ಇದ್ದಿದ್ದು. ತುಂಬಾ ಚೆನ್ನಾಗಿ ಬಂತು. ಹಗಲು ರಾತ್ರಿ ವರ್ಕ್ ಮಾಡಿದ್ವಿ ನಾವು. ಹಗಲು ರಾತ್ರಿ 24 ಅವರ್ಸ್. ಬೆಳಗ್ಗೆ ಶೂಟ್ ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೆಲಸ ಮಾಡಿದೀವಿ. ರಾತ್ರಿ ಶೂಟ್ ಮಾಡಿದೀವಿ. ಮಳೆ ಬರ್ತಿತ್ತು, ಸಖತ್ ಚಳಿ ಆಗ್ತಿತ್ತು, ಸೊಳ್ಳೆಗಳೆಲ್ಲ ಕಚ್ಚುತ್ತಿತ್ತು. ಚೆನ್ನಾಗಿತ್ತು, ಒಟ್ನಲ್ಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಮತ್ತೆ ಈ ಹೋಟೆಲ್ ಅಲ್ಲಿ ಊಟ ಮಾಡ್ತಾ ಇದೀವಿ ನಾವು. ವೆಜ್, ನಾನು ವೆಜ್, ನನ್ ಮಗಳು ವೆಜ್. ವೆಜ್ ಊಟ ಕೂಡ ಸಾಕಾಗಿದೆ, ಸೂಪರ್ ಆಗಿದೆ. ನಾನ್ ವೆಜ್ ಎರಡು ಚೆನ್ನಾಗಿದೆ. ಇನ್ನೇನ್ ಸರ್ ಎಕ್ಸ್ಪೀರಿಯನ್ಸ್ ಹೇಳಿ? ಅಲ್ಲ, ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ ನಮ್ಮ ಸಿನಿಮಾ ತಂಡ ಜೊತೆಗೆ. ಅದೇ ನಾನು ಹೇಳಿದೆ ನನ್ನ ಎಕ್ಸ್ಪೀರಿಯನ್ಸ್. Thank you. ಮಳೆಯಲ್ಲಿ ಚೆನ್ನಾಗಿತ್ತು. ಅಲ್ಲ, ನಮ್ಮ ಹೀರೋ ಏನೋ ಹೇಳ್ತಿದಾರೆ ಸರ್, ಏನೋ ಹೇಳ್ಬೇಕು ಅಂದ್ರೆ ಹೇಳಿ ಇವಾಗ. ಆಕ್ಚುಲಿ ಹೆಂಗಂದ್ರೆ ಡೈರೆಕ್ಟರ್ ಸರ್ ನನ್ನ ಹೆಂಗೆ ಬೆಂಡೆತ್ತಿದ್ದಾರೆ ಅಂದ್ರೆ, ಒಂದಿನ ಬೆಳಿಗ್ಗೆ ಸಂಜೆ 6 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ 6 o'clock ತನಕ ಕಂಟಿನ್ಯೂಸ್ ಡ್ಯಾನ್ಸ್ ಶೂಟ್, ಎಣ್ಣೆ ಸಾಂಗ್ ಮತ್ತೆ ಕ್ಲೈಮ್ಯಾಕ್ಸ್ ಸಾಂಗ್. ಯಾವ್ದೌದು ದೇವ, ಅವತ್ತು ನಾನು ಊಸ್ಟ್ ಆಗಿದ್ದೀನಿ ಎಷ್ಟಂದ್ರೆ 2 ದಿನ ಮಲಗಿದ್ದೇನೆ. ನಮ್ಮ ಹೀರೋಗೆ ನಾವು ಊಟ ಬಿಟ್ಟಿಲ್ಲಪ್ಪ. ಅವಾಗ ಎನರ್ಜಿ ಡ್ರಿಂಕ್ ಕೊಡ್ತಾ ಇದ್ವಿ ಅಲ್ವಾ ಸರ್? ಎನರ್ಜಿ ಕೊಡ್ತಿದ್ರು, ಅದೌದು. ಬಟ್ ಅದೊಂದು ನನ್ಗೆ ಈಗ್ಲೂ ಅನಿಸ್ತಿದೆ, ಯಪ್ಪ ಎಷ್ಟು ಸುಸ್ತಾಗಿತ್ತು. ನೈಟ್ ನಿದ್ದೆ ಇಲ್ಲದಿದ್ರೆ ನೆಕ್ಸ್ಟ್ ಇಫೆಕ್ಟ್ ಗೊತ್ತಾಗೋದು. ಬಟ್ ನಿಮ್ಗೆ ಶೂಟಿಂಗ್ ಮಾಡೋ ಟೈಮಲ್ಲಿ ಅದು ಕಾಣಿಸ್ತಾ ಇರ್ಲಿಲ್ಲ. ಅದು ಗೊತ್ತಾಗ್ತಿರ್ಲಿಲ್ಲ. ಕೆಲಸ ಮಾಡ್ತಾ ಇರ್ತೀವಲ್ಲ, ಅದು ಎನರ್ಜಿ ಇರುತ್ತೆ, ಖುಷಿ ಇರುತ್ತೆ, ಅನ್ಸಲ್ಲ. ಇವರು ಹೀರೋಯಿನ್ ಹೋಗಿ ಮಲಗ್ತಿದ್ರು, ನನ್ಗೆ ಅದೇ ಬೇಜಾರಾಗ್ತಿತ್ತು. ಆಯ್ತಾ ಡ್ಯಾನ್ಸ್ ಮಾಡಕ್ಕೆ? ಅಲ್ಲ ಪಾಪ ಅವರು 24 ಅವರ್ಸ್ ಶೂಟ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಫೈಟ್ ಸಾಂಗ್ ಅಲ್ಲೆಲ್ಲ 24 ಅವರ್ಸ್ ಶೂಟ್ ಮಾಡಿದ್ದಾರೆ ಅವರು ಕೂಡ. ಬಟ್ ನಾನು ಡ್ಯಾನ್ಸ್ ಮಾಡಿರೋದು. ನಾವು ಅವ್ರು ಸಪೋರ್ಟ್ ಮಾಡ್ತೀವಿ ಇವಾಗ. ಇಲ್ಲ ಬಟ್ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್. ಅಷ್ಟು ಹಾರ್ಡ್ ವರ್ಕಿಗೆ ನಮ್ಗೆ ಹೌದು. ನಾಳೆ ಇನ್ನೇನು 2 ದಿನ ಇದೆ, ಶುಕ್ರವಾರ ರಿಲೀಸ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ ಬನ್ನಿ, ಸಿನಿಮಾಗಳನ್ನ ನೋಡಿ. ಯಾಕಂದ್ರೆ ನಾವು ಅಷ್ಟೆಲ್ಲ ಕಷ್ಟಪಟ್ಟು ನಿಮ್ಗೋಸ್ಕರನೇ ಮಾಡಿರ್ತೀವಿ. ದಯವಿಟ್ಟು ಥಿಯೇಟರ್ ಬನ್ನಿ. ಮೇಡಮ್ ಏನೋ ಹೇಳ್ತಾ ಇದಾರೆ. ಎಲ್ಲರಲ್ಲೂ ವಿನಂತಿ, ನಾನು ನನ್ನ ಮಗಳು ಇಬ್ರು ಸೇರಿ ತಾಯಿ ಮಗಳು ಆಕ್ಟ್ ಮಾಡಿದೀವಿ. ಎಲ್ರು ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೋತೀರಾ. ಓಕೆನಾ? ಥ್ಯಾಂಕ್ ಯು ಗೈಸ್. ಇವಾಗ ನಮ್ಮ ಮನಮೋಹನ್ ಸರ್ ಇದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರ ಆಗಿರೋದೆ ನಮ್ಗೆಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಇದೆ. ಓಕೆನಾ? ಸೊ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಳಿ. ನೀವು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದೀರಾ, ಅದೊಂಥರ ನಿಮ್ದು ಮತ್ತೆ ಚಿಲ್ಲರ್ ಮಂಜು ಸರ್ದು ಒಂಥರ ಫನ್ನಿಯಾಗಿ ಹೋಗ್ತಾ ಇತ್ತು. ಸೊ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಮ್ಮ ಟೀಮ್ ಜೊತೆಗೆ? ಮಂಜುದು ಒಂಥರ ಕಾಮಿಡಿ ವೇಲಿ ಹೋಗ್ತಾ ಇದೆ ಕ್ಯಾರೆಕ್ಟರ್. ನನ್ನ ಕ್ಯಾರೆಕ್ಟರ್ ಸ್ವಲ್ಪ ಸೀರಿಯಸ್ ವೇಲಿ ಹೋಗ್ತಾ ಇದೆ. ಓಕೆ, ಚೆನ್ನಾಗಿದೆ. ಈ ವಿಷಯ ನೀವು ಕೇಳ್ಬೇಕಾದ್ರೆ ಸ್ಟೇಷನ್ ಬಂದು ಕೇಳ್ಬೇಕು. ಸ್ಟೇಷನ್ಗ ಸರ್ ನಾನ್ ಬರಲ್ಲ ಸರ್. ಈಗ ಅದನ್ನೇನಾದ್ರೂ ಹೇಳ್ಬಿಟ್ಟು ಮಾಡ್ದಂಗ ಆಗುತ್ತೆ. ಅದ್ ನಾವೆಲ್ಲ ಹೇಳಲ್ಲ, ನಾವು ಸ್ಟೇಷನ್ಗೂ ಬರಲ್ಲ. PC ಬಂದಿಲ್ಲ, ಬರ್ತಾ ಇದ್ದಾನೆ. ಎಲ್ಲಿ ಬಿಟ್ರಿ ಸರ್ ಅವ್ರನ್ನ? ಅದು ಯಾವ್ದೋ ಸ್ವಲ್ಪ ಅದೆಲ್ಲ ಅವನೇ ಮಾಡುದು. ಓಕೆ, ಆಮೇಲೆ ಪಿಕ್ಚರ್ ನೋಡಿದ್ದೆ ನಾನು, ತುಂಬಾ ಚೆನ್ನಾಗಿದೆ. ಓಕೆ, ಆಮೇಲೆ ಇಬ್ರು ಬೆಳ್ಳಿ ಬಂಗಾರ ಇದ್ದಾರೆ. ಬೆಳ್ಳಿ ಬಂಗಾರ ಇವಾಗ ರೇಟ್ ಬೇರೆ ಜಾಸ್ತಿ ಆಗಿದೆ ಸರ್. ಇವಾಗ ರೇಟ್ ಬೇರೆ ಜಾಸ್ತಿ ಆಗಿದೆ. ಬೆಳ್ಳಿ ಯಾರು, ಬಂಗಾರ ಯಾರು? ಫಸ್ಟ್ ಬಂಗಾರ, ಅದು ಬೆಳ್ಳಿ. ಯಾಕೆ ಸರ್? ಅಲ್ಲಲ್ಲ ಸರ್, ಯಾಕೆ ಸರ್? ಅದು ಬಂಗಾರ, ಇದು ಬೆಳ್ಳಿ. ಓಕೆ, ಇದು ಡೈಮಂಡ್. ಇದು ಸೂಪರ್. ನಾನು ಸರ್ ಇದು ಯಾವ್ದೋ ಹಾಕೊಳ್ಳಿ ಸರ್. ಸರಿ, ಪ್ಲಾಟಿನಮ್ ಹಾಕೊಳ್ಳಿ. ಪ್ಲಾಟಿನಮ್. ಓಕೆ, ಅಮೆರಿಕನ್ ಡೈಮಂಡ್. ಇವರು ಚೆನ್ನಾಗಿ ಮಾಡಿದ್ದಾರೆ, ಹೀರೋಯಿನ್ ಚೆನ್ನಾಗಿ ಮಾಡಿದಾಳೆ, ಹೀರೋನು ಚೆನ್ನಾಗಿ ಮಾಡಿದ್ದಾರೆ ಸರ್. ಈ ಸಿನಿಮಾ ಇದೆಲ್ಲ ಮಾಡೋಕೆ ಕಾರಣ ನಿರ್ದೇಶಕ ನಮ್ಮ ರವಿ ಸರ್. ಹೌದು. ಅಲ್ಲ ಸರ್, ಈ ಸಿನಿಮಾದಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಇಡೀ ಸಿನಿಮಾ ನೋಡಿದ್ರಲ್ಲ, ನನ್ನ ಆಕ್ಟಿಂಗ್ ಬಗ್ಗೆ ಏನು ಅನಿಸ್ತು ಸರ್? ಪ್ಲೀಸ್ ನಮ್ಮ ಆಡಿಯನ್ಸ್. ದೊಡ್ಡ ಒಂಥರ ಕಾಮುಕ ತರ ಇದೆ ಸರ್. ದಿಸ್ ಇಸ್ ನಾಟ್ ಫೇರ್ ಸರ್. ಸ್ವೀಟ್ ಕೊಡ್ಬೇಕಾದ್ರೆ ಈ ಸ್ವೀಟ್ ಬೇಡ, ನನಗೆ ಆ ಸ್ವೀಟ್ ಬೇಕಂತಿರಲ್ಲ.
ನಾನು ಡೇಟ್ ಅಲ್ಲಿ ಇದೀನಿ ಸರ್, ಸ್ವೀಟ್ ತಿನ್ನಲ್ಲ. ನಿಮ್ಮ ಆಕ್ಟಿಂಗ್ ಗೆ ನಿಮ್ಮನ್ನ ಕೊಲೆ ಮಾಡ್ಬೇಕು ಅಂತ ಅನ್ಸಿತ್ತು ನಂಗೆ. ಓ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇದು ಒಂಥರ ಮೇಡಮ್ ಸ್ವಲ್ಪ ಬಿಟ್ರಿ, ನಾನು ಊಟ ಮಾಡಕ್ಕೆ ಬಿಟ್ರಿ, ನೀವು ಕೊಲೆ ಮಾಡ್ಬಿಟ್ರೆ ನಾನು ಅರೆಸ್ಟ್ ಮಾಡ್ಬೇಕಾಗುತ್ತೆ. ಅಲ್ಲಲ್ಲ, ಪೊಲೀಸರ ಪಕ್ಕದಲ್ಲಿ ಇಟ್ಕೊಂಡು ಕೊಲೆ ಮಾಡ್ತೀನಿ ಅಂತೀರಲ್ಲ ಮೇಡಮ್ ನೀವು. ಅನ್ಸಿತ್ತು ಸರ್ ಅನ್ಸಿದ್ರು ಕೂಡ ಕ್ರೈಮೇ ಸರ್, ಯೋಚನೆ ಮಾಡೋದು ಕ್ರೈಮೇ ಸರ್. ನೀವು ಒಂದ್ ಕೆಲಸ ಹಾಕಿ ಹಾಕ್ತೀರಿ. ಸರ್ ಊಟ ಮಾಡಿ ಸರ್, ಒಳ್ಳೆ ನಾನ್ ವೆಜ್. ನಾನ್ ವೆಜ್ ನೋಡಿ, ಇವರಿಗೆ ನಾನ್ ವೆಜ್ ಋಣ ಇಲ್ಲ. ನಾವು ನಾನ್ ವೆಜ್ ತಿಂತೀವಿ, ವೆಜ್ ತಿಂತೀವಿ. ಶ್ಯೂರ್, ಸೂಪರ್. ಅವ್ರು ದೇವತೆಗಳಾದ್ರೆ ನಾವು ರಾಕ್ಷಸರು. ಓಕೆ, ಆಗ್ಲಿ ಪಿಕ್ಚರ್ ಎಲ್ರು ನೋಡಿ. ಅದೇ ಆಡಿಯನ್ಸ್ ಇನ್ನೇನು 2 days ರಿಲೀಸ್ ಇದೆ. ಈ ಹೋಟ್ಲಿಗೆ ನಾನು ಮುಂಚೆ ಬರ್ತಾ ಇದ್ದೆ, ಓಕೆ. ಸೊ ಒಂದು 15 ವರ್ಷ ಹಿಂದೆ, ಎಷ್ಟು ವರ್ಷ ಆಯ್ತು ಈ ಹೋಟ್ಲಿಗೆ ಬರದೆ. ಅದೇ ಟೇಸ್ಟ್, ಅದೇ ಈ ಮುದ್ದೆ ಬಣ್ಣ, ಸೂಪರ್, ಬದಲಾಗಿಲ್ಲ. ಅದೇ ಚೆನ್ನಾಗಿದೆ. ಅದಕ್ಕೆ ನೀವು ಇಡೀ ಟೀಮ್ ನನ್ನ ಬಿಟ್ಬಿಟ್ಟು ಈ ಮೆಸ್ ನ ಫಿಕ್ಸ್ ಮಾಡ್ಕೊಂಡು ನೀವು ಊಟ ಮಾಡಿದ ಮಾತಾಡ್ಸೋಕೆ ಯಾರು ಬರ್ತಾರೆ? ಅಲ್ಲ, ನೀವು ಇನ್ವೈಟ್ ಆದ್ರೆ ಮಾಡ್ಬೋದಾಗಿತ್ತಲ್ಲ ಸರ್? ನನ್ನ ಮಾಡ್ತೀವಿ, ನಾನು ನಿಮ್ಮನ್ನ ಹುಡ್ಕೊ ಬಂದಿದ್ದೀನಿ, ಎಲ್ಲಿದ್ದಾರೆ ನಾವು ಮಾಡ್ತೀವಿ. ನಮ್ದೆಲ್ಲ ಊಟ ಅಲ್ಲ, ನನಗೆ ಆಮೇಲೆ ಗೊತ್ತಾಯ್ತು ಮ್ಯಾನೇಜರ್ ಕಾಲ್ ಮಾಡಿದ್ ಎಲ್ಲಿದ್ದೀರಾ ಅಂತ. ಮೇಘನ ಮೆಸ್ ಅಲ್ಲಿ ಇದೀವಿ ಅಂದ್ರು. ನಮ್ದೆಲ್ಲ ಊಟ ಆದ್ಮೇಲೆ ನಾವು ಹೇಮಂತ್ ಮ್ಯಾನೇಜರ್ ಬಂದ್ಬಿಟ್ಟು ನಿಮಗೆ ಬಳಸ್ತೀವಿ. ಡಬಲ್ ಊಟ ಮಾಡಿ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಗ್ಲಿ, ಎಲ್ರು ಬನ್ನಿ, ನಿಮ್ಮ ಮನೆಯವರು ಕರ್ಕೊಂಡು ಬನ್ನಿ. ನೀವು ಚೆನ್ನಾಗಿ ವಿಲನ್ ಪಾತ್ರ ಮಾಡಿದ್ದೀರಾ, ಲೈಕ್ ಇಟ್. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಣ್ಣ, ಇವಾಗ ಇಡೀ ಟೀಮ್ ನ ಮಾತಾಡ್ಸ್ಕೊ ಬಂದೆ, ಅಂದ್ರೆ ಹೀರೋ ಹೀರೋಯಿನ್ ಮೋಹನ್ ಸರ್ ಮೇಡಮ್ ಎಲ್ಲರೂ ಮಾತಾಡ್ಸ್ಕೊ ಬಂದೆ. ಎಲ್ಲರೂ ಅವ್ರ ಎಕ್ಸ್ಪೀರಿಯನ್ಸ್ ಗಳನ್ನ ಹೇಳ್ಕೊಂಡ್ರು. ಇವಾಗ ಕಡೆಯದಾಗಿ ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ದೇನಿಲ್ಲ, ಇದೇ 10ಕ್ಕೆ ಕನ್ನಡ ಸಿನಿಮಾ ಬ್ಯೂಟಿ ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದೀವಿ. ಈಗ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಅನ್ನೋದು ಒಂದು ವಾದ ಇದೆ. ಅದು ಸುಳ್ಳು. ಏನಂದ್ರೆ ಕನ್ನಡ ಪ್ರೇಕ್ಷಕರು ಯಾವತ್ತೂ ಕನ್ನಡ ಸಿನಿಮಾಗಳನ್ನ ಇದರಲ್ಲೂ ಕೂಡ ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟ್ ಇದ್ರೆ ನೋಡ್ತಾರೆ. ಮೈನ್ ಅದನ್ನೇ ಈಗ ಜನ ನೋಡ್ತಾ ಇರೋದು. ನಮ್ದು ಕೂಡ ಕಂಟೆಂಟ್ ಇರೋ ಸಬ್ಜೆಕ್ಟ್. ಆಮೇಲೆ ನಾವು ಈ ಸಿನಿಮಾದಲ್ಲಿ ಒಂದಲ್ಲ, ಎಷ್ಟು ಜಾನರ್ ಕವರ್ ಮಾಡಿದ್ರು ನಾವು? 6 ಜನರ್ ಇದೆ, 6 ಜಾನರ್ ಕವರ್ ಮಾಡಿದೀವಿ. RR ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ಸೊ ಎಲ್ಲಾ ಜಾನರ್ ಇರೋದ್ರಿಂದ ಪ್ರತಿಯೊಬ್ರು ಇಷ್ಟ ಆಗುತ್ತೆ. ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಬಂದು ಕನ್ನಡ ಥಿಯೇಟರ್ಗಳಲ್ಲೇ ನೋಡಿ. ಅದೇ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದೆ. ಸೊ ಹಂಗಾಗಿ, ಯಾಕೆಂದ್ರೆ ಈಗ ನಾವು ಬೆಂಗಳೂರು ಹೋಲಿಸ್ಕೊತು ಅಂದ್ರೆ ಕನ್ನಡ ಸಿನಿಮಾಗಳಿಗೆ ಕಡಿಮೆ ಥಿಯೇಟರ್ ಸ್ಕ್ರೀನ್ ಗಳು ಕೊಡ್ತಾರೆ. ಹಿಂದಿ, ಇಂಗ್ಲಿಷ್ ಈ ತರ ಸಿನಿಮಾಗಳಿಗೆ ಜಾಸ್ತಿ ಕೊಡ್ತಾರೆ. ಅದು ಸುಳ್ಳು ಮಾಡಬೇಕು. ಕರ್ನಾಟಕದಲ್ಲಿ ಕನ್ನಡನೇ ಮೇಲು. ಕನ್ನಡ ಪ್ರೇಕ್ಷಕರು ಕನ್ನಡನ ಯಾವ ಕನ್ನಡಿಗನೇ ಸಾರ್ವಭೌಮ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕು. ಕನ್ನಡ ಚಿತ್ರಗಳೇ ಮೆರಿಬೇಕು, ಬೇರೆ ಭಾಷಾ ಚಿತ್ರಗಳಿಗಿಂತ ಹೆಚ್ಚಾಗಿ. ಕನ್ನಡ ಚಿತ್ರಗಳನ್ನ ದಯವಿಟ್ಟು ಎಲ್ಲಾ ಥಿಯೇಟರ್ ಅಲ್ಲಿ ಬಂದು ನೋಡಿ ಅಂತ ನಾನು ಹೇಳ್ತೀನಿ. ಹೌದು. ಈಗ ಪಕ್ಕದಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದಾರೆ, ಅವ್ರನ್ನು ಮಾತಾಡ್ಸೋಣ, ಅವ್ರ ಎಕ್ಸ್ಪೀರಿಯನ್ಸ್ ಕೇಳ. ಯಾಕಂದ್ರೆ ಪಾಪ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಔಟ್ಡೋರ್ ಶೂಟಿಂಗ್ ಹೋದಾಗೆಲ್ಲ ಅವರು ಬರೀ ಇದು ತಲೆ ಹೊಡ್ಕೊಳ್ಳೋದು ಅಷ್ಟೇ ಅಲ್ಲ, ಅವ್ರು ಬರೀ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗದೆ ಒಬ್ಬ ಪ್ರೊಡಕ್ಷನ್ ಬಾಯ್ ಕೆಲಸ ಮಾಡಿದ್ದಾರೆ, ಸೆಟ್ ಬಾಯ್ ಕೆಲಸ ಮಾಡಿದ್ದಾರೆ. ಅಂದ್ರೆ ಕಂಪ್ಲೀಟ್ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅನ್ನೋದನ್ನ ಬಿಟ್ಟು ಅಂಡರ್ ಲೇಯರ್ ಇದ್ಕೊಂಡು ಕೆಲಸ ಮಾಡಿದ್ದಾರೆ. ಸೊ ಸರ್, ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ. ನೀವು ನಮ್ಮ ಬ್ಯೂಟಿ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ನಮ್ಮೆಲ್ಲ ಏನೇನು ಬೇಕಾದ್ರೂ ಇಲ್ಲ ನೀವೇ ಮೇಂಟೈನ್ ಮಾಡ್ತಾ ಇದ್ರಿ. ಸೊ ಔಟ್ಡೋರ್ ಶೂಟ್ಸ್ ಅಲ್ಲಾಗ್ಲಿ, ಇಲ್ಲಿ ಬ್ಯಾಂಗ್ಳೂರ್ ಮಾಡ್ದಾಗ್ಲಿ, ಆಮೇಲೆ ನಾವು 24 hours ಶೂಟ್ ಮಾಡಿದಾಗ್ಲೂ ಕೂಡ ನೀವು ಪಾಪ ರೆಸ್ಟ್ಲೆಸ್ ಆಗಿ ನಮ್ಗೆ ನಾವು ಶೂಟ್ ಮಾಡ್ತಾ ಇರ್ತಿದ್ವಿ. ಏನೇ ಬೇಕಾದ್ರೂ ನಾನು ಇಮಿಡಿಯೇಟ್ ಸರ್ ಈ ತರ ಬೇಕು ರಾತ್ರಿ 2 ಗಂಟೆ ಕಾಲ್ ಮಾಡೋದು, ನೀವು ಹೋಗ್ಬಿಟ್ಟು ಏನೋ ಒಂದು ಅರೇಂಜ್ಮೆಂಟ್ ತಂದು ಕೊಡ್ತಾ ಇದ್ರಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಳಿ? ನಿಜ ಹೇಳ್ಬೇಕಂದ್ರೆ ರಾಜಾ ರವಿಕುಮಾರ್ ಸರ್ ಅಂತ ಒಬ್ಬ ಒಳ್ಳೆ ಡೈರೆಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು. ಯಾಕೆಂದ್ರೆ ಅವ್ರ ಏನ್ ಬಜೆಟ್ ಕೊಟ್ಟಿರ್ತಾರೆ ಆ ಬಜೆಟ್ ಒಳಗಡೆನೆ ಸಿನಿಮಾ ಮುಗಿಸ್ಕೊಡ್ತಾರೆ. ಅದು ಒಬ್ಬ ಡೈರೆಕ್ಟರ್ ಇರ್ಬೇಕಾದಂತ ಒಂದು ನಿಯತ್ತು. ಯಾಕೆಂದ್ರೆ ಒಬ್ಬ ಪ್ರೊಡ್ಯೂಸರ್ ಪಾಪ ಅವರು ಎಷ್ಟೋ ಕಷ್ಟಪಟ್ಟು ದುಡ್ಡು ತಂದಿರ್ತಾರೆ, ಅದನ್ನ ಹೇಗ್ ಬಳಸ್ಬೇಕು ಅನ್ನೋದು ಗೊತ್ತಿರೋದು. ಒಬ್ಬ ಡೈರೆಕ್ಟರ್ಗೆ ಸಮರ್ಪಕವಾಗಿ ಬಳಸ್ಕೋಬೇಕು ಅನ್ನೋದು ಗೊತ್ತಿರಬೇಕು. ಅದು ಈ ರಾಜಾ ರವಿಕುಮಾರ್ ಸರ್ ಖಂಡಿತ ಅಪ್ರೂವ್ ಮಾಡಿದ್ದಾರೆ. ಮತ್ತೆ ಬ್ಯೂಟಿ ಸಿನಿಮಾ ಇದೇ ತಿಂಗಳು 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂದ್ರೆ ಇನ್ನೇನ್ ಜಾಸ್ತಿ ದಿನ ಇಲ್ಲ, ಇನ್ನೊಂದ್ 2 ದಿವಸ ಇದೆ, ಆಯ್ತಾ, ರಿಲೀಸ್ ಆಗ್ತಾ ಇದೆ. ಎಲ್ಲ ಕನ್ನಡ ಜನತೆಗೆ ಹೇಳೋದು, ಬ್ಯೂಟಿ ಸಿನಿಮಾನ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ನಮ್ಮನ್ನೆಲ್ಲ ಬೆಳೆಸಿ ಹರಸಿ ಹಾರೈಸಿ. ಥ್ಯಾಂಕ್ ಯು. ಮತ್ತೆ ರಾಜಾ ರವಿಕುಮಾರ್ ಸರ್ ಬಗ್ಗೆ ಹೇಳಿದ್ನಲ್ಲ, ಇಂತ ಡೈರೆಕ್ಟ್ರು 100 ಜನ ಹುಡ್ಕೋಬೇಕು. ಹೌದೌದು. ಯಾಕಂದ್ರೆ ಅವಾಗ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ, ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಇನ್ನೊಂದೇನ್ ಬಜೆಟ್ ಅಂತ ಅಂದ್ರೆ ಬಜೆಟ್ ಅಂದ್ರೆ ಇವಾಗ ಒಂದು ನಿರ್ಮಾಪಕರಿಗೆ ಒಂದು ಅಶ್ಯೂರ್ ಕೊಟ್ಟಿರ್ತಾರೆ ಬಜೆಟ್ ಅಂತ. ಹೌದೌದು. ಆ ಬಜೆಟ್ ಅಂತ ಹೇಳಿ ಮತ್ತೆ ಏರ್ಸೋದು ಆತರ ಅದಾಗ್ಬಾರ್ದು. ಯಾಕಂದ್ರೆ ಪ್ರೊಡ್ಯೂಸರ್ಗೆ ಕಷ್ಟ ಆಗ್ತದೆ. ನಂಬಿಕೆ ಇಟ್ಟು ದುಡ್ಡು ಹಾಕಿರ್ತಾನೆ,
ನಂಬಿಕೆ ಒಂದು ಆಮೇಲೆ ಕಷ್ಟ ಆಗುತ್ತೆ. ಹೌದು, ಒಬ್ಬ ಪ್ರೊಡ್ಯೂಸರ್ ನಂಬಿಕೆ ಇಟ್ಟು ಹೌದು. ಇಷ್ಟೇ ಬಜೆಟ್ ಅಲ್ಲಿ ಮುಗಿಯುತ್ತೆ ಸಿನಿಮಾ ಅನ್ನೋ ನಂಬಿಕೆ ಮೇಲೆ ಅವನು ಎಲ್ಲೋ ಸಾಲ ಸೂಲ ಮಾಡಿ ತಗೊಂಡ್ಬಂದು ದುಡ್ಡು ಸುರಿತಾನೆ. ಆಮೇಲೆ ಮಧ್ಯದಲ್ಲಿ ಸಾರಿ ಇನ್ನೂ ಸ್ವಲ್ಪ ದುಡ್ಡು ಬೇಕು ಅಂತ ಪ್ರೊಡ್ಯೂಸರ್ ನ ಕಿತ್ಕೊಂಡ್ ತಿಂದ್ರೆ ಡೈರೆಕ್ಟ್ರು, ಸೊ ಪ್ರೊಡ್ಯೂಸರ್ ಎಲ್ಲಿ ಹೋಗ್ಬೇಕು. ಹೌದೌದು. ಸೊ ಹಾಗಾಗಿ ಇಂತ ಒಬ್ಬ ಡೈರೆಕ್ಟ್ರು ನಿಜ. ಪ್ರತಿಯೊಬ್ರು ಕೂಡ ಇವರು ಮಾಡೋ ಪ್ಲಾನಿಂಗ್ ಇದೆಯಲ್ಲ, ಪ್ಲಾನಿಂಗ್ ಇಂತ ಡೇಟ್ ಅಲ್ಲಿ ಇಂತ ದಿನ ಮುಗಿಸ್ತೀನಿ, ಇಷ್ಟು ಸೀನ್ ಮುಗಿಸ್ತೀನಿ ಅಂದ್ರೆ ಪಕ್ಕಾ ಮುಗಿಸ್ತಾರೆ ಅಂತ ಒಬ್ಬ ಒಳ್ಳೆ ಡೈರೆಕ್ಟ್ರು. ನಿಜ. ಇಂತ ಡೈರೆಕ್ಟರ್ಗೆ ನಾನು ನಿಜವಾಗ್ಲೂ ಸರ್ ತುಂಬಾ ಥ್ಯಾಂಕ್ ಯು ಸರ್. ಆಮೇಲೆ ನೀವು ಬರೀ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಕ್ಟಿಂಗ್ ಕೂಡ ಮಾಡಿದೀರಾ, ಇದ್ರಲ್ಲಿ ಆಕ್ಟಿಂಗ್ ಕೂಡ ಮಾಡಿದ್ರೆ ಅದಕ್ಕೂ ಪಾತ್ರ ಹೇಗೆ? ನನ್ ಪಾತ್ರ ಅವರು ಕೊಟ್ಟಿದ್ದು ಸರ್, ಅವರೊಂದು ನರೇಟ್ ಮಾಡಿದ್ರು ಪಾತ್ರ, ಆ ಪಾತ್ರಕ್ಕೆ ತಕ್ಕಾಗೆ ನಾನು ಅಭಿನಯ ಮಾಡಕ್ಕೆ ತುಂಬಾ ಚೆನ್ನಾಗಿ ಮಾಡಿದಾರೆ. ಇವರು ಅಷ್ಟೇ, ನೀವು ಅಷ್ಟೇ, ಎಲ್ಲ ಚೆನ್ನಾಗಿ ಮಾಡಿದೀರಾ. ಮತ್ತೆ ಸಿದ್ಧಾರ್ಥ್ ಕಾರ್ತಿಕ್ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಒಳ್ಳೆ ಹಾರ್ಡ್ ವರ್ಕರ್, ಮತ್ತೆ ನಮ್ಮ ಸಿನಿಮಾದ ಕೋ ಡೈರೆಕ್ಟರ್ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಇವರು ಒಳ್ಳೆ ಪಾತ್ರದಲ್ಲಿ ಕೂಡ ಅಭಿನಯಿಸಿದ್ದಾರೆ. ಸಿನಿಮಾ ತೆರೆ ಮೇಲೆ ನೋಡಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಂತ ಪಾತ್ರ ಮಾಡಿದಾರೆ ಅಂತ, ಎಂತ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅಂತ. ಎಲ್ರಿಗೂ ಧನ್ಯವಾದ ಸರ್. ಗೈಸ್, ಅದೇ ಏನಿಲ್ಲ, ಇನ್ನೊಂದು 2 days ಅಲ್ಲಿ ಅಂದ್ರೆ ಜುಲೈ 10th ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಫ್ರೀ ಮಾಡ್ಕೊಂಡು ಥಿಯೇಟರ್ ಬಂದು ನಮ್ಮ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್.